ವಜ್ರ ಅಂದರೆ ಮಂಗಲಕರವಾದದ್ದನ್ನು ನೋಡಬೇಕು, ಜೀವನದಲ್ಲಿ ಮಂಗಲವಾಗ್ತದೆ ಎನ್ನುವ ತಾತ್ಪರ್ಯ. ಅದರಲ್ಲಿ ಇದು ಮನೆ ಮಧ್ಯದಲ್ಲಿ ವಾಸ್ತುವಿನ ಸನ್ನಿಧಿಯಲ್ಲಿ ಭದ್ರಮಂಡಲ ಇದೆ. ಭದ್ರಮಂಡಲ ಅಂತ ಹೆಸರು. ಭದ್ರಮಂಡಲದಲ್ಲಿ ಅನೇಕ ವಿಧ ಇದೆ. ದ್ವಾದಶಲಿಂಗತೋ ಭದ್ರ, ಚತುರ್ಲಿಂಗತೋ ಭದ್ರ, ಏಕಲಿಂಗತೋ ಭದ್ರ, 3-4 ವಿಧಿ ಇದೆ. ಇದರಲ್ಲಿ ಇದು ಭದ್ರಮಂಡಲ, ಎಲ್ಲ ಕಡೆಯಿಂದಲೂ ಭದ್ರ ಅಂತ ಒಳ್ಳೆಯದಾಗುವಂಥ ಮಂಡಲ. ಇದನ್ನು ನೋಡಿದರೂ ಸಾಕು ನಮ್ಮ ಎಷ್ಟೋ ಗ್ರಹ ಪೀಡೆ ಪರಿಹಾರ ಆಗ್ತದೆ ಅಂತ ಹೇಳ್ತಾರೆ. ಈ ಮಂಡಲ ವಿಶಿಷ್ಟ ಅಂದರೆ ಸುತ್ತಲೂ ಸತ್ವ ರಜ ಸ್ತಮ ಇದೆ, ನೀವು ಗಮನಿಸಬಹುದು. ತಮೋಗುಣ ಲಾಸ್ಟ್ ಇದೆ ಕೊನೆಗೆ. ಆ ತಮೋಗುಣವನ್ನು ದಾಟಿ ರಜೋಗುಣಕ್ಕೆ ಬರಬೇಕು. ರಜೋಗುಣವನ್ನು ದಾಟಿ ಇಚ್ಛೆಗೆ ಬಂದರೆ ಸತ್ವಗುಣ ಸಿಗ್ತದೆ. ಇದರ ಅರ್ಥ ದೇವರನ್ನು ಕಾಣಬೇಕಿದ್ದರೆ ನಮ್ಮ ತಮಸ್ಸು ರಜಸ್ಸು ನಾಶವಾಗಿ ಸತ್ವಗುಣ ಸಂಪನ್ನರಾದ ಮೇಲೆ ದೇವರ ದರ್ಶನ. ಇಲ್ಲಿ ಮಧ್ಯದಲ್ಲಿ ಬ್ರಹ್ಮದೇವರಿರ್ತಾರೆ, ಈ ಮಂಡಲದ ಅಧಿದೇವತೆ. ಹೀಗಾಗಿ ಅಂತಹ ದೇವತಾ ಶಕ್ತಿಯನ್ನು ಕಾಣಬೇಕಿದ್ರೆ ಸತ್ವ ರಜಸ್ತಮವನ್ನು ದಾಟ ಮೇಲೆ ಹೋಗಬೇಕು. ಅದನ್ನು ಈ ಮಂಡಲ ನಮಗೆ ತಿಳಿಸಿಕೊಡ್ತದೆ. ಇದು ಸರ್ವತೋ ಭದ್ರಮಂಡಲ ಅಂತ ಹೆಸರು. ಸರ್ವತ ಅಂದರೆ ಎಲ್ಲ ಕಡೆಯಿಂದಲೂ ಭದ್ರ ಅಂತ ಒಳ್ಳೆಯದಾಗುವಂಥ ಮಂಡಲ. ಇದನ್ನು ನೋಡಿದರೂ ಅದಾಗ್ತದೆ ಅಂತ ಹಿಂದಿನವರ ಅಭಿಪ್ರಾಯ. ಹೀಗಾಗಿ ಈ ಮನೆಯ ಮಧ್ಯದಲ್ಲಿ ಈ ಮಂಡಲ ರಾರಾಜ್ಯ ಇದೆ. ಇದನ್ನು ನೋಡುವವರಿಗೆಲ್ಲ ಭದ್ರ ಅಂದರೆ ಒಳ್ಳೆಯದಾಗಲಿ ಅಂತ ಹಾರೈಸ್ತೇನೆ. ಭದ್ರಂ ಕರ್ಣೇಭಿ ಸ್ನುಯಾಮದೇವ, ಭದ್ರಂ ಪಶ್ಯೇಮಾಕ್ಷವಿದೆ ಯಜತ್ರ, ಸ್ಥಿರೈರಂಗೈ ತುಷ್ಟುವಾಂಸಸ್ತನೂಭಿ, ವ್ಯಷೇಮ ದೇವಹಿತೈ ಯದಾಯು. ದೇವರಿಗೆ ಹಿತವಾಗಿ ನಾವು ನಡೆದುಕೊಂಡ್ರೆ ಅದು ನಮ್ಮ ಆಯುಷ್ಯದ ಅಭಿವೃದ್ಧಿಗೂ ಕಾರಣವಾಗ್ತದೆ ಅಂತ ಹೇಳ್ತಾ ಭದ್ರ ಮಂಡಲದ ಬಗ್ಗೆ ಭದ್ರ